ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ರಾಜ್ಯದಲ್ಲಿ ಈಗ ಮತ್ತೆ ಭೂಸ್ವಾಧೀನ ಮತ್ತು ರೈತರ ಜಮೀನು ಕಸಿದುಕೊಳ್ಳುವ ವಿಚಾರ ಭಾರಿ ಕಾವು ಪಡೆದುಕೊಂಡಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿ.ವೈ. ವಿಜಯೇಂದ್ರ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸುದ್ದಿಯ ವಿವರ ಏರಿಳಿತದ ಧ್ವನಿಯೊಂದಿಗೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹೆಣ್ಣಂಗೂರು ಸೇರಿದಂತೆ ಸುಮಾರು 13 ಗ್ರಾಮಗಳ ರೈತರ ಫಲವತ್ತಾದ ಜಮೀನನ್ನು ರಾಜ್ಯ ಸರ್ಕಾರ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳಲು ಹೊರಟಿದೆ ಎಂದು ಬಿ.ವೈ. ವಿಜಯೇಂದ್ರ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಬಡ ರೈತರ 2823 ಎಕರೆ ಫಲವತ್ತಾದ ಭೂಮಿಯನ್ನು ಕೆಐಎಡಿಬಿ ಮೂಲಕ ಬಲವಂತವಾಗಿ ಕಸಿದುಕೊಳ್ಳಲು ಯತ್ನಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ರೈತರ ಪರ ಅನುಕಂಪ ಮತ್ತು ಆಕ್ರೋಶದ ಭಾವ. ರೇಷ್ಮೆ ಕೃಷಿ, ಹಣ್ಣು ತರಕಾರಿ ಬೆಳೆ ಹಾಗೂ ಹೈನುಗಾರಿಕೆಯನ್ನೇ ನೆಚ್ಚಿಕೊಂಡು ಜೀವನ ನಡೆಸುತ್ತಿರುವ ಬಡ ರೈತರ 70-90% ಜನ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಸರ್ಕಾರ ಮಾತ್ರ ಅವರ ಕಣ್ಣೀರಿಗೆ ಬೆಲೆ ನೀಡುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ಯಾವುದೇ ಭೂಸ್ವಾಧೀನಕ್ಕೆ ಕನಿಷ್ಠ 70% ರೈತರ ಸಮ್ಮತಿ ಬೇಕು. ಆದರೆ ಇಲ್ಲಿ ರೈತರ ಯಾವುದೇ ಸಮ್ಮತಿ ಇಲ್ಲದೆ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ಹೋರಾಟದಲ್ಲಿ ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ನಿಲ್ಲಲಿದೆ. ಮುಂಬರುವ ವಿಧಾನಸಭಾ ಅಧಿವೇಶನದಲ್ಲೂ ಈ ವಿಷಯವನ್ನು ಪ್ರಸ್ತಾಪಿಸಿ ರೈತರಿಗೆ ನ್ಯಾಯ ಸಿಗುವವರೆಗೆ ಹೋರಾಟ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ, ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾ.ವೈ. ಎ. ನಾರಾಯಣಸ್ವಾಮಿ, ಮಾಜಿ ಶಾಸಕ ರಾಜಣ್ಣ, ಚಿಂತಾಮಣಿ ಕ್ಷೇತ್ರದ ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕ್ಕಲ್ ಆನಂದ್ ಗೌಡ, ಶಿಡ್ಲಘಟ್ಟ ನಗರ ಮಂಡಲ ಅಧ್ಯಕ್ಷ ಸುರೇಂದ್ರ ಸೇರಿದಂತೆ ಪಕ್ಷದ ಪ್ರಮುಖ ಮುಖಂಡರು, ರೈತರು ಹಾಗೂ ರೈತ ಮಹಿಳೆಯರು ಭಾಗವಹಿಸಿದ್ದರು. ಸ್ನೇಹಪರ ಮುಕ್ತಾಯ. ಶಿಡ್ಲಘಟ್ಟದಿಂದ ನಮ್ಮ ಪ್ರತಿನಿಧಿ ನೀಡಿದ ವರದಿ. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಕೊಡೋದಿಲ್ಲ ಅಂತ DC ಆಫೀಸ್ ಹತ್ರ ಸುಮಾರು 150 ಇಲ್ಲಿ ಮೂಲತಃವಾಗಿ ರೇಷ್ಮೆ ಸ್ವಲ್ಪ ಹಿಂದೆ ಬರ್ರಿ ಮಾಡಿದೆ ನಾನು ಯಾವುದು ಅಂತಾರಾಷ್ಟ್ರೀಯ ರೇಟ್ 200 ಕೋಟಿ ರೂಗಳಲ್ಲಿ ಇದು ಫಲವತ್ತಾದ ಭೂಮಿ, ಎಲ್ಲ ಬೆಳೆ ಬೆಳೀತಕ್ಕಂಥ ಭೂಮಿ, ಎ ಗ್ರೇಡ್ ಭೂಮಿ, ಇದನ್ನ ಅಕ್ವಿಜೇಷನ್ ಸೇರಿಸ್ಕೊಂಡಿದ್ದಾರೆ. ಎಷ್ಟು 150 ದಿವಸದಿಂದ ಹೋರಾಟ ಮಾಡ್ತಾರೆ, ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. 24 ಅಹೋರಾತ್ರಿ ಹೆಣ್ಮಕ್ಳ ರಾತ್ರಿ ಜಿಲ್ಲೆಯಲ್ಲಿ ಹಸುಗಳು ಎಮ್ಮೆಗಳೆಲ್ಲ ಕಟ್ಟಾಕೊಂಡು ಅಲ್ಲೇ ಜೀವನ ಮಾಡ್ತಾರೆ. ಇವರೆಲ್ಲ ಪಾಪ ರಾತ್ರಿ ಯಾವ ರೀತಿ ಹೋರಾಟ ಇದು ಬಂದು ನಮ್ಮ ಪೇಂಟ್ ಇರೋ, ಇದು ಬಂದು ಹೆಣಂಗಡಿ, ಇದು ಬಂದು ಒಂದೊಂದು ಊರಿಗೆ ಒಂದೊಂದು ಕಲರ್ ಇದರಲ್ಲಿ ಬಹಳ ಮೋಸ ಆಗಿರೋದು. ಉಳ್ಳವ್ರನ್ನ
ಬಫರ್ ಝೋನ್ ಅದರ್ವೈಸ್ 13 ಹಳ್ಳಿಗೆ 13 ಹಳ್ಳಿಗೆ ಇದು 2800 ಒತ್ತಾಯಪೂರ್ವಕವಾಗಿ ಇದು ಕೈಗಾರಿಕೆ ಭೂಮಿಗೆ ಏರ್ಪೋರ್ಟ್ ಹತ್ರ ತಗೊಂಡಿರೋ ಜಮೀನು ಪಕ್ಕದಲ್ಲಿ ನಿನ್ನ ಕೈಗಾರಿಕೆಗಳು ಬಂದಿಲ್ಲ. ಜಮೀನಿದೆ ಕೈವರದ ಹತ್ರ ಮಾಡಿದ್ದಾರೆ, 100 ಎಕರೆ ಜಮೀನು ಇದೆ. ಇದೊಂದು ಕೈಗಾರಿಕೆಗಳು ಬೇಕು ಅಂತ ಹೇಳ್ತಾರೆ. ನಾವು ಮಾತಾಡಿದ್ರೆ ಇಲ್ಲಿ ನಮ್ಮನ್ನೆಲ್ಲ ಏನು ಇಲ್ಲಿ ಕಾರ್ಮಿಕರಿಗೆ ಮತ್ತೆ ಆಮೇಲಿಂದ ಕೈಗಾರಿಕೆ ಬರೋದಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ ನಮ್ಮೇಲೆ ಮಾತಾಡ್ತಾರೆ. 13ನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ. ಖಂಡಿತ ನಾವು ಗಟ್ಟಿಯಾಗಿ ನಾವು ಅಶೋಕ್ ಅವರು ಹೆಣ್ಮಕ್ಳು ದಾರಿ ಬಿಡಿ ಕಡೆ ಯಾರು ಕೊಡ್ತಾರೋ ಆ ಸರ್ಕಾರ ಈಗಲೂ ಅದು ತೀರ್ಮಾನ ಮಾಡಿದ್ರೆ ಮುಗಿದಾಯ್ತು. ಯಾರು ರೈತರು ಯಾರು ಕೊಟ್ಟಿದ್ದಾರೆ ಅವ್ರಿಗೊಂದು ನ್ಯಾಯ ನಮ್ಗೆ ಒಂದೇ ಪಕ್ಕದ ತಾಲೂಕು ಪಕ್ಕದೆಲ್ಲ ನಮ್ಮ ಭೂಮಿ ನಮ್ಮ ಮಾಡೋದು ನಾವು ಇದೊಂದು ದಿವಸ ಆದ್ಮೇಲೆ ಡಿಸಿ ಆಫೀಸ್ ಹತ್ರ ಮತ್ತೊಂದ್ಸರಿ 150 ದಿವಸ ಆಗಿದೆಯಲ್ಲ, ಮತ್ತೊಂದ್ಸರಿ ನಾವೆಲ್ಲ ಬಂದು ಸ್ವಲ್ಪ ಬೆಂಬಲ ನಾವಿವತ್ತು ವಿಧಾನ ಪರಿಷತ್ ಚುನಾವಣೆ ದಕ್ಷಿಣ ಪದವೀಧರ ಕ್ಷೇತ್ರದ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಸಂಬಂಧ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರದ ಪ್ರವಾಸವೂ ಕೂಡ ಇತ್ತು. ಅದು ನಿನ್ನೆ ಮನೆಯಿಂದೆಲ್ಲ ಮಳೆಗಳು ಬಂದಿದೆ, ಇನ್ನೊಂದ್ಸಲ ಬರಬೇಕು ಅಂತೇಳಿ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಬಹಳ ಪ್ರಮುಖವಾಗಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಣ್ಣಂಗೂರು ಕೂಡ ಸೇರಿದಂತೆ ಸುಮಾರು 13 ಗ್ರಾಮಗಳನ್ನು ಒಳಗೊಂಡಿರ್ತಕ್ಕಂಥ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು ಬರ್ತಾ ಮಾತಾಡ್ತಾ ಇದ್ವಿ, ಇಲ್ಲೂ ಕೂಡ ನಮ್ಮ ತಾಯಂದ್ರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಬಲವಂತವಾಗಿ ಏನು ರೈತರ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಮತ್ತು ಬಹಳ ಫಲವತ್ತಾಗಿರ್ತಕ್ಕಂಥ ಜಮೀನು, ರೇಷ್ಮೆಗಾರಿಕೆಯಲ್ಲಿ ಹೆಚ್ಚು ಮಾಡ್ತಾರೆ, ಹಣ್ಣು ತರಕಾರಿಗಳನ್ನು ಬೆಳೀತಾರೆ, ಹೈನುಗಾರಿಕೆ ಇಲ್ಲಿ ನಡೀತದೆ. ಇಷ್ಟೆಲ್ಲ ಇದ್ರೂ ಕೂಡ 70-80-90% ಅಷ್ಟು ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಸಹ ಈ ರೀತಿ ಜಮೀನನ್ನು ಕಸ್ಕೊಳ್ಳೋಕ್ಕೆ ಹೊರಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರವೇ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇವತ್ತು ಹೊರಟಿರುವಂಥದ್ದು. ಹಾಗಾಗಿ ಇವತ್ತು ರೈತರು ಬೀದಿಗೆ ಬಂದಿರುವಂಥದ್ದು. ನಾನು ಇವತ್ತು ನಮ್ಮ ತಾಯಂದರಿಗೆ, ರೈತರಿಗೆ ಎಲ್ಲರೂ ಕೂಡ ನಾವು ಭರವಸೆನ ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಇವರ ಹೋರಾಟದ ಜೊತೆ ನಾವು ಇರ್ತೇವೆ, ಸದನದಲ್ಲೂ ಕೂಡ ಇದ್ರ ಪರವಾಗಿ ಧ್ವನಿಯನ್ನು ಎತ್ತೇವೆ. ನಾವು ಕಾಂಗ್ರೆಸ್ ಪಕ್ಷದ ಅಸಂತೃಪ್ತರು ಏನಾದ್ರು ಮತ್ತೆ ಬಿಜೆಪಿಗೆ ನೋಡ್ತಾ ಇದ್ದೀರಿ, ಕಳೆದ 100 ದಿನಗಳಿಂದ ಈ ಭಾಗದ ರೈತರು, ಹೆಣ್ಣಂಗೂರು ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ರೈತರು, 13 ಹಳ್ಳಿಗಳು ಸೇರಿದಂತೆ ಈ ಭಾಗದ ರೈತರಿಂದ ರಾಜ್ಯ ಸರ್ಕಾರ ಒತ್ತಾಯಪೂರ್ವಕವಾಗಿ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದು ಅಕ್ಷಮ್ಯ ಅಪರಾಧ. 2823 ಎಕರೆ ಇವತ್ತು ಒತ್ತಾಯಪೂರ್ವಕವಾಗಿ ಕಚ್ಕೊಳ್ಳಕ್ಕೆ ಹೊರಟಿದ್ದಾರೆ. ಕೆಡಿಬಿ ಯಾವುದೇ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ 70% ರೈತರು ಜಮೀನು ಕೊಡೋದಕ್ಕೆ ಅವ್ರು ಮುಂದೆ ಬರಬೇಕಾಗ್ತದೆ. ಆದ್ರೆ ಇಲ್ಲಿ ಯಾವುದೇ ರೈತರು ಮುಂದೆ ಬರದೆ ಹೋದ್ರು ಸಹ ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಬಡವರ ರೈತರ ಜಮೀನನ್ನ ಕಸ್ಕೊಳ್ಳಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಖಂಡಿತ ಇವರಿಗೆ ದೇವರು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಇವತ್ತು ಸದನ ಏನು ಪ್ರಾರಂಭ ಆಗ್ತದೆ 13ನೇ ತಾರೀಕು, ಸದನದಲ್ಲೂ ಕೂಡ ಇದನ್ನ ಕೆಲ ಪ್ರಸ್ತಾಪ ಮಾಡೋದಷ್ಟೇ ಅಲ್ಲ, ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಜೊತೆಲಿರ್ತೇವೆ, ಹೋರಾಟದಲ್ಲೂ ನಾವು ಇರ್ತೇವೆ, ಜೊತೆಲಿ ಬೆಂಬಲವನ್ನು ಕೂಡ ನಾವು ಕೊಡ್ತೇವೆ. ಸದನದಲ್ಲೂ ಕೂಡ ಇದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೇವೆ, ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಖಂಡಿತ. ಬಿಕಾಸ್
ವಾಯ್ಸ್ ಇದೆ ವಾಯ್ಸ್ ಬರ್ತಾ ಇದೆ 48 ದಿನಕ್ಕೆ 561209 ಸುಳ್ಳು ಅಲ್ಲೇ ಕಿಟಾಕಿ ಮನೆ ಬರಕ್ಕಾಗಲ್ಲ ಇದನ್ನ ಉಳಿಸ್ಲೇಬೇಕು ನಿಮ್ಮ ಹೇಳಿ. ಆಶೀರ್ವಾದದಿಂದ ಆಯ್ತು ಒಂದು ನಿಮಿಷ ವಾಯ್ಸ್ ಅದ್ರಲ್ಲಿ ಬರುತ್ತೆ ಇರೋ ಹೇಳಲೇಬೇಕು ಹಾಂ ಸರ್ ಹೇಳಿ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಸ್ಟಿಲ್ ನಾಟ್ ಡಿವೈಡೆಡ್ ದ ಕ್ಯಾಬಿನೆಟ್ ಮಿನಿಸ್ಟರ್ಸ್ Congress government has become a divided house because of the infighting within the ruling Congress government. There is a vertical split within Congress MLAs. Senior MLAs are unhappy with the cabinet expansion. They have not been given cabinet berths. The fighting is out and open. Every day there is a crisis in this Congress government. Now, even after the cabinet expansion, D.K. Shivakumar is again camping in Delhi. Why? He is waiting at Rahul Gandhi's house to get portfolios allotment. So that means people sitting in Delhi, including Rahul Gandhi and K.C. Venugopal, they are dictating terms for Karnataka government. It's an insult to the democracy. Insult to the democracy. When farmers are distressed, there is a severe drought in Karnataka. Congress government is unable to pay the compensation for the distressed farmers. Here in Chikballapura district, Shidlaghatta Assembly constituency, Congress government is forcefully trying to take away the farming lands, farmers' lands. So this is a clear indication where this Congress government, they are not at all interested about the farmers. They are least bothered about the farmers' interest. The only agenda of D.K. Shivakumar, Chief Minister, is real estate. I'm sorry to say this, is least bothered about the farmers' interest. This Congress government is completely involved in real estate. ಸರ್ ಬಸವರಾಜ್ ಹೊರಟ್ಟಿ